ನಮಸ್ಕಾರ. ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಭಗೀರಥರು ತನ್ನ ತಪಸ್ಸಿನ ಮೂಲಕ ಗಂಗೆಯನ್ನು ಧರೆಗಿಳಿಸಿದ ಕೀರ್ತಿ ಸರ್ವಶ್ರೇಷ್ಠ ಭಗೀರಥರಿಗೆ ಸಲ್ಲುತ್ತದೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಜರುಗಿದ ಭಗೀರಥ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ತಾಲೂಕು ತಹಸೀಲ್ದಾರರಾದ ಸೈಯದ್ ಕಲೀಮುಲ್ಲಾ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಪಾಲಯ್ಯ, ಉಪ್ಪಾರ್ ಸಮಾಜದ ಅಧ್ಯಕ್ಷರಾದ ರಂಗಣ್ಣ, ಮುಖಂಡರಾದ ದೇವಿಕೆರೆ ಗುರುಸ್ವಾಮಿ, ಗಿಡ್ಡಕಟ್ಟೆ ಕಾಂತಣ್ಣ, ಬಂಗಾರಪ್ಪ, ವೆಂಕಟೇಶ್, ನಾಗೇಂದ್ರಪ್ಪ, ಗುರುಸಿದ್ದಣ್ಣ, ವಕೀಲರಾದ ಹಾಲಪ್ಪ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆ ನಿವೃತ್ತ ಅಧಿಕಾರಿ ಬಿ ಮಹೇಶ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೆಂಚಪ್ಪನವರು, ಹಿರಿಯರಾಗಿರ್ತಕ್ಕಂಥ ಗುರುಸಿದ್ದಣ್ಣವರು, ಹಿರಿಯರಾಗಿರ್ತಕ್ಕಂಥ ಬಂಗಾರಪ್ಪನವರು, ಈಗ ತಾನೇ ಆಗಮಿಸಿದಂಥ ಕೆಪಿ ಪಾಲಣ್ಣವರು, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಮಾಜದ ಮುಖಂಡರು ಮತ್ತು ಸೋದರ ಸಮಾಜದ ಮುಖಂಡರುಗಳು, ಅದೇ ರೀತಿಯಾಗಿರ್ತಕ್ಕಂಥ ತಾಲೂಕಿನ ಅನುಷ್ಠಾನಾಧಿಕಾರಿಗಳೇ, ಈಗಾಗಲೇ ಇವತ್ತು 23 ಭಗೀರಥ ಜಯಂತಿಯ ಪ್ರಯುಕ್ತವಾಗಿ ಇವತ್ತು ಸರ್ಕಾರ ಎಲ್ಲ ಮಹನೀಯರ, ದಾರ್ಶನಿಕರ, ಚಿಂತಕರ, ಸರ್ವಶರಣರ ಒಂದು ಜಯಂತಿಗಳನ್ನು ಸರ್ಕಾರಿ ಜಯಂತಿಗಳಾಗಿ ಕಡ್ಡಾಯವಾಗಿ ತಹಸೀಲ್ದಾರ್ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈ ಒಂದು ಕರ್ನಾಟಕ ರಾಜ್ಯಾದ್ಯಂತ ಅಲ್ಲದೆ ದೇಶಾದ್ಯಂತ ಇಂಥ ಕಾರ್ಯಕ್ರಮಗಳು ಜರುಗ್ತಾ ಬರ್ತವೆ. ಆದರೆ ಈ ಒಂದು ದಂಡಾಧಿಕಾರಿಗಳು, ಸಮಾಜದ ಮತ್ತು ಅಧಿಕಾರಿ ವರ್ಗ, ಸರ್ಕಾರ ಎರಡೂ ಸೇರಿ ಇವುಗಳ ಸಂಯುಕ್ತಾಶ್ರಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬಂದಿರೋದು ತಮಗೆಲ್ಲ ಗೊತ್ತೇ ಇದೆ. ಆದರೆ ಇತ್ತೀಚಿನ ದಿನ ಸಮಾಜದ ಒಂದು ಸಮಿತಿಗಳು ಇದಕ್ಕೆ ಭಾಗವಹಿಸದೇ ಇರೋ ಕಾರಣಕ್ಕೋಸ್ಕರ ಅವರು ಅನಿವಾರ್ಯಕ್ಕಲ್ಲ, ಅವರ ಜವಾಬ್ದಾರಿಯನ್ನು ಅರಿತಂಥ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆದರೆ ಇವತ್ತು ನಿನ್ನೆ ನಮಗೆ ಕರೆಯುವಂಥ ಸಂದರ್ಭದಲ್ಲಿ ಮುಂದೊಂದು ದಿನ ನಾವು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಜಿಲ್ಲಾ ಮಟ್ಟಕ್ಕಿಂತಲೂ ಹೆಚ್ಚಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಸಮಾಜದ ಬಂಧುಗಳು ಮತ್ತು ಸರ್ವ ಸಮಾಜದ ಬಂಧುಗಳನ್ನು ಕರೆಸಿ ವಿಚಾರವನ್ನು ತಿಳ್ಕೊಂಡರಂಥ ಮತ್ತು ಮಠಮಾನ್ಯದ ಮಠಾಧೀಶರನ್ನು ಮತ್ತು ರಾಜಕಾರಣಿಗಳನ್ನು ಕರೆಸಿ ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡ್ಕೊಳ್ತೀವಿ. ಕೇವಲ 23ನೇ ತಾರೀಕು ಪೂಜೆ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಅಧ್ಯಕ್ಷರು ಮತ್ತು ಸಮಿತಿಯವರು ಕೇಳಿಕೊಂಡಾಗ ಆಯಿತು, ಅದೇ ಕಾರ್ಯಕ್ರಮವನ್ನು ಕೇವಲ ಒಂದು ಭಾವಚಿತ್ರ ಇಟ್ಟು ಮಾಡೋದಕ್ಕಿಂತ ಸಮಾಜದ ಮುಖಂಡರನ್ನು ಕರೆದು ಒಂದು ಅರ್ಧ ಗಂಟೆ ಕಾರ್ಯಕ್ರಮವಾದರೂ ನೀವು ಮಾಡಬೇಕು ಅಂತ ಹೇಳಿದಾಗ ತುಂಬ ಸುಂದರವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ. ನಮಗೆ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಬರ್ರಿ ಆ ಕಡೆ, ನೀನು ಬರಪ್ಪ, ಈ ಕಡೆ ಬರ್ರಿ ಕೂತ್ಕೊಳ್ಳಿ. ಆ ಕಾರಣಕ್ಕೋಸ್ಕರ ಇವತ್ತು ಎಲ್ಲ ಸತ್ಸಂಪ್ರದಾಯದಂತೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಭಾಳ ವಿಶೇಷವಾಗಿ ಇವತ್ತು ಭಗೀರಥರ ಒಂದು ನನ್ನ ಹೆಚ್ಚಿನ ಮಾಧ್ಯಮ ಮಿತ್ರರು, ಸರ್ಕಾರದ ನಿರ್ದೇಶನದಂತೆ ಈ ಒಂದು ಕಾರ್ಯಕ್ರಮ ಶಾಲೆಗಳಲ್ಲಿ ಮಕ್ಕಳ ಸಮಕ್ಷಮವಾಗಬೇಕು. ಸಮ್ಮರ್ ಹಾಲಿಡೇಸ್ ನಡೀತಾ ಇದೆ. ಸೊ ಹಾಗಾಗಿ ನಾವು ತಾಲೂಕು ಕಚೇರಿಯಲ್ಲಿ ಈ ಒಂದು ಕಾರ್ಯಕ್ರಮ ಜಯಂತಿನ ಇಟ್ಕೋಬೇಕಂತ ಇತ್ತು. ಇಲ್ಲ, ಮಾನ್ಯ ಶಾಸಕರು ಹಾಗೂ ನಮ್ಮ ಸಂಘದ ನೂತನ ಅಧ್ಯಕ್ಷರು ರಂಗಪ್ಪ ಅವರು ಹಾಗೂ ನಮ್ಮ ಗುರುಸ್ವಾಮಿಯವರು ಎಲ್ಲ ಸಂಘದ ಸದಸ್ಯರುಗಳು ಹೋಗಿ ಬೇಡ, ಇದನ್ನ ತಾಲೂಕು ಪಂಚಾಯತಿಯಲ್ಲಿ ಮಾಡೋಣ, ಭಗೀರಥ ಜಯಂತಿನ ಪ್ರಥಮ ಸಭೆ ಇಲ್ಲೇ ಆಗಲಿ, ಜಯಂತಿ ಇಲ್ಲೇ ಆಗಲಿ ಅಂತ ನೂತನ ಕಟ್ಟಡದಲ್ಲಿ ಇನಾಗ್ರೇಷನ್ ಆಗಿರುವಂತಹ ತಾಲೂಕು ಪಂಚಾಯತಿಯಲ್ಲಿ ಇವರೆಲ್ಲರ ಪ್ರಯತ್ನದಿಂದ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಈ ಒಂದು ಜಯಂತಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀವಿ. ಕೆಪಿ ಪಾಲಣ್ಣವರು ಯಾವಾಗಲೂ ಒಂದು ಮಾತಾಡ್ತಾ ಇದ್ದಾರೆ, ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಯುವಕರು ಬರೋದು ಕಡಿಮೆ, ಇಚ್ಛಾಶಕ್ತಿ ಕಡಿಮೆ. ಅದೇ ಯಾರಾದ್ರೂ ಒಬ್ಬ ಸೆಲೆಬ್ರಿಟಿ ಬರ್ತಾ ಇದ್ದಾರೆ, ಯಾರಾದ್ರೂ ಒಬ್ಬ ಹೀರೋ ಬರ್ತಾ ಇದ್ದಾನೆ, ಹೀರೋಯಿನ್ ಬರ್ತಾ ಇದ್ದಾನೆ ಅಂತ ಜನ ಹುಡುಗರು ನಿಂತಿರ್ತಾರೆ. ಭಗೀರಥರ ಮಹಾರಾಜರು ಯಾವ ರೀತಿಯಾಗಿ ಮಹರ್ಷಿಗಳಾದ್ರು ಅನ್ನೋದ್ರ ಬಗ್ಗೆ ತಾವೆಲ್ಲರೂ ಸಹ ಈಗಾಗಲೇ ತಿಳ್ಕೊಂಡಿದ್ದೀವಿ. ನಮಗೆಲ್ಲ ಹೆಮ್ಮೆಯ ವಿಷಯ. ಇವತ್ತು
ಆ ಒಂದು ಮಹಾತ್ಮನ ಜಯಂತಿಯನ್ನು ನಾವು ಇವತ್ತು ಆಚರಣೆ ಮಾಡ್ತಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಆಶಯ, ನಮ್ಮೆಲ್ಲರ ಹಿಂದುಳಿದ ಜನಾಂಗದ ಶಕ್ತಿ, ಹಿಂದುಳಿದ ಜನಾಂಗದ ಕಣ್ಣುಗಳಂತಿರ್ತಕ್ಕಂಥ ನಮ್ಮ MLA ಸಾಹೇಬರು ನಿನ್ನೆ ಮೊನ್ನೆ ಹೋಗಿ ಭೇಟಿ ಮಾಡಿದ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, ನಾನು ಏನೇ ಕೆಲಸ ಇಲ್ಲಪ್ಪ, ಯಾವುದೇ ಎಂತ ಒತ್ತಡ ಇರಲಿ, ನಿಮ್ಮ ಭಗೀರಥ ಜಯಂತಿಯಲ್ಲಿ ನಾನು ಪಾಲ್ಗೊಂಡು ಹೋಗ್ತೀನಿ. ನೀವು ಯಾವ ರೀತಿಯಾಗಿ ಏನು ಬೇರೆ ರೀತಿ ತಿಳ್ಕೊಂಡು ಬಂದೇ ಬರ್ತೀನಿ, ನಿಮ್ಮ ಭಗೀರಥ ಜಯಂತಿಯಲ್ಲಿ ಪಾಲ್ಗೊಂಡೇ ಪಾಲ್ಗೊಳ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ರು. ಅದರಲ್ಲಿ ಇವತ್ತು 100 ಕಾರ್ಯಕ್ರಮಗಳಿದ್ರು ಕೂಡ ಅದನ್ನೆಲ್ಲ ಬದಿಗೊತ್ತಿ ನಮ್ಮ ಭಗೀರಥ ಜಯಂತಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಹೆಮ್ಮೆಯ ಸುಪುತ್ರರು, ಬರನಾಡಿನ ಭಗೀರಥರು ಆಗಿರ್ತಕ್ಕಂಥ ನಮ್ಮ ಹೆಮ್ಮೆಯ, ಅದೇ ರೀತಿಯಾಗಿ ನಮ್ಮ ಕಣ್ಣುಗಳಂತಿರ್ತಕ್ಕಂಥ ಮತ್ತು ಸಂತೋಷವನ್ನ ರಾಜ್ಯದಲ್ಲಿ ಬೆಳೆಸಿರ್ತಕ್ಕಂಥ ಸಕಲ ಚಟುವಟಿಕೆ ಮಕ್ಕಳಿಗೆ ಕರೆಯಿಂದ ನನ್ನ ರಾಜ್ಯವನ್ನು ನನ್ನ ರಾಜ್ಯಾಡಳಿತವನ್ನು ಮಂತ್ರಿಗಳಿಗೆ ವಹಿಸಿಬಿಟ್ಟು ಇವರು ನಿವಾರಣೆ ಕಡೆ ಹೋಗ್ತಾರೆ. ಆ ಹೋದಂತ ಸಂದರ್ಭದಲ್ಲಿ ಮಕ್ಕಳನ್ನ ಪಡೆಯಬೇಕನ್ನೋಸ್ಕರ ಒಂದು ಸುಂದರವಾದ ಸ್ಥಳವನ್ನ ನೋಡಿ, ಆ ಸುಂದರ ಸ್ಥಳದ ಹೆಸರೇ ಭೃಗು ಪ್ರಸ್ತವನ ಅಂತ ಹೇಳಿ ಅಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ಮಕ್ಕಳನ್ನ ಪಡೆಯಬೇಕು ಅನ್ನೋದಕ್ಕೋಸ್ಕರ ಮುಖ್ಯ ತಪಸ್ಸನ್ನು ಮಾಡ್ತಾರೆ. ಆ ತಪಸ್ಸಿಗೆ ಮಣಿದು ಭೃಗು ಮಹರ್ಷಿಗಳು ಬಂದು ಆಶೀರ್ವಾದವನ್ನು ನೀಡ್ತಾರೆ. ಕೇಳಿದಂತ ಸಂದರ್ಭದಲ್ಲಿ ಸಕಲ ಚಕ್ರವರ್ತಿ ಮತ್ತು ಇಬ್ಬರು ಹೆಣ್ಮಕ್ಳಿಯರು ಕೂಡ ತಮಗೆ ಮಕ್ಕಳು ಬೇಕು, ತಮ್ಮ ಮಕ್ಕಳ ಭಾವವನ್ನು ಕೊಡಬೇಕು ಅಂತ ಕೇಳ್ಕೊಂಡ ಸಂದರ್ಭದಲ್ಲಿ ಅವರು ಆಶೀರ್ವಾದವನ್ನು ನೀಡ್ತಾರೆ. ಅದರ ಫಲವಾಗಿ ಕೇಶಿನಿ ಅಂತಕ್ಕಂಥವರಿಗೆ ಒಬ್ಬ ಮಗ, ಸುಮತಿ ಅಂತಕ್ಕಂಥವರಿಗೆ 60,000 ಮಕ್ಕಳನ್ನ ಕೊಡ್ತಾರೆ. 99 ಅಶ್ವಮೇಧ ಯಾಗವನ್ನು ಮಾಡಿರ್ತಕ್ಕಂಥ ಸಕಲ ಚಕ್ರವರ್ತಿ ಮುಂದೆ 100ನೇ ಅಶ್ವಮೇಧ ಯಾಗವನ್ನು ಮಾಡಬೇಕು ಅಂತಕ್ಕಂಥ ಒಂದು ಪಣವನ್ನು ಕೊಟ್ಟು ಆ ಪಣದ ಸಂದರ್ಭಕ್ಕೋಸ್ಕರ ಮಾಡಲಿ ಆ 60,000 ಮಕ್ಕಳನ್ನು ಕೂಡ ಇಟ್ಟುಕೊಂಡು ಮಾಡಿದಂಥ ಸಂದರ್ಭದಲ್ಲಿ 100ನೇ ಕುದುರೆಯನ್ನು ಅಶ್ವವನ್ನು ಪೂಜೆ ಮಾಡಿ ಬಿಡ್ತಾರೆ. ಆ 100ನೇ ಕುದುರೆ ಹೋಗಿ ಮಹರ್ಷಿ ಕಪಿಲರ ಇದರಲ್ಲಿ ಭೇಟಿಯಾಗಿ ಬರ್ತಾರೆ. ಅಂತ ಸಂದರ್ಭದಲ್ಲಿ ಹುಡುಕಿಕೊಂಡು ಬರ್ಬೋದು ಅಂತ ಹಿರಿಯ ಮಗನಾಗಿರ್ತಕ್ಕಂಥ ಅಂಶವಂಶ ಮತ್ತು 60,000 ಮಕ್ಕಳು